So hi everyone, today is day 1 of documenting the Indian stock market. ಸೊ ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇರ್ ವಿ ಬೈ ಆ್ಯಂಡ್ ಸೆಲ್ ಅ ಕಂಪನಿ ಶೇರ್. ಅಂದರೆ ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಜಾಗ. ಈ ಒಂದು ಜಾಗದಲ್ಲಿ ನಾವು ಒಂದು ಕಂಪನಿಯ ಶೇರ್ಗಳನ್ನು ಖರೀದಿನೂ ಮಾಡ್ತೀವಿ, ಜೊತೆಗೆ ಮಾರಾಟನೂ ಮಾಡ್ತೀವಿ. ಮಾರ್ಕೆಟ್ ಅಂದರೆ ನಿಮಗೆಲ್ಲ ಗೊತ್ತಿರೋದೇನೆ. ಏನಪ್ಪ ಅಂತಂದರೆ ಡೈಲಿ ನೀವು ತರಕಾರಿ ಮಾರ್ಕೆಟ್ನಲ್ಲಿ ಟೊಮ್ಯಾಟೊ ಬೆಲೆ ಯಾವಾಗ ಕಡಿಮೆ ಇರುತ್ತೋ ಆ ಟೈಮಲ್ಲಿ ಟೊಮ್ಯಾಟೋನ ಖರೀದಿ ಮಾಡ್ತೀವಿ. ಯಾವ ಟೈಮಲ್ಲಿ ಟೊಮ್ಯಾಟೊ ರೇಟ್ ಜಾಸ್ತಿ ಇರುತ್ತೋ ಆ ಟೈಮಿಂಗ್ಸಲ್ಲಿ ನೀವು ಟೊಮ್ಯಾಟೋನ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ರೇಟ್ ಜಾಸ್ತಿ ಇದೆ, ಯಾಕೆ ತೊಗೊಳೋದು, ಸೊ ರೇಟ್ ಕಡಿಮೆ ಆದಾಗ ತೊಗೊಳೋಣ ಅನ್ನೋ ಒಂದು ಸೈಕಾಲಜಿ ಎಲ್ಲ ಪ್ರತಿಯೊಬ್ಬರಿಗೂ ಆ್ಯಕ್ಟಿವೇಟ್ ಆಗಿರುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲೂ ಸಹ ಒಂದು ಒಳ್ಳೆ ಕಂಪನಿಯ ಶೇರು ಕಡಿಮೆ ರೇಟಲ್ಲಿ ಇದ್ದಾಗ ನಾವು ಖರೀದಿ ಮಾಡಿಬಿಟ್ಟು ಒಂದು ಒಳ್ಳೆ ರೇಟಿಗೆ ಅದು ಭವಿಷ್ಯದಲ್ಲಿ ಅಂದರೆ ಇನ್ ಫ್ಯೂಚರಲ್ಲಿ ಒಂದು ಒಳ್ಳೆ ರೇಟಿಗೆ ಹೋದಾಗ ನಾವು ಆ ಶೇರ್ನ ಸೆಲ್ ಮಾಡಿ ಅದರಿಂದ ನಾವು ಲಾಭನ ಗಳಿಸ್ಬೋದಾಗಿರುತ್ತೆ. ಈ ರೀತಿಯ ಒಂದು ಸ್ಟಾಕ್ ಮಾರ್ಕೆಟ್ ಅಂತಕ್ಕಂಥದ್ದು ವರ್ಕ್ ಆಗುತ್ತೆ. ಸಿಂಪಲ್ಲಾಗಿ ಹೇಳಬೇಕಪ್ಪ ಅಂತಂದರೆ ತರಕಾರಿ ಮಾರ್ಕೆಟಲ್ಲಿ ಆಲೂಗಡ್ಡೆ, ಟೊಮ್ಯಾಟೊ ಇದೇ ರೀತಿ ಹಲವಾರು ತರಕಾರಿನ ಮಾರ್ತಾರೆ. ಬಟ್ ಆದರೆ ಶೇರ್ ಮಾರ್ಕೆಟಲ್ಲಿ ಕಂಪನಿಯ ಶೇರ್ಗಳನ್ನು ಅಂದರೆ ಕಂಪನಿಯ ಒಂದು ಸಣ್ಣ ಓನರ್ಶಿಪ್ನ ಸೆಲ್ ಮಾಡ್ತಾರೆ. ಸೊ ನಾವು ಅದನ್ನು ಕಡಿಮೆ ರೇಟಲ್ಲಿ ತೊಗೊಂಡು ಜಾಸ್ತಿ ರೇಟಿಗೆ ಸೆಲ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಮೇಕ್ ಅ ಪ್ರಾಫಿಟ್.